ನಮಸ್ಕಾರ ಎಲ್ರಿಗೂ. ನಾನು ನಮ್ಮಣ್ಣ ಫೆಬ್ರವರಿ 21 ರೀಚ್ಡ್ ಪ್ರಯಾಗ್ರಾಜ್. ಸೊ ಮಹಾಕುಂಭ ನೋಡೋಕ್ಕೆ ಹೋಗಿದ್ವಿ. 21 ಫ್ಲೈಟ್ ಟು ಲಕ್ನೋ ಟು ಪ್ರಯಾಗ್ ವಯಾ ಟ್ರೈನ್, ಆ್ಯಂಡ್ 22 ಮಾರ್ನಿಂಗ್ ನಾವು ರೀಚ್ ಆಗಿದ್ದು ದ ಬೋಟ್ ಕ್ಲಬ್ ಆಫ್ ಪ್ರಯಾಗ್ರಾಜ್. ಸೊ ಇಲ್ಲಿ ನೀವು ನೋಡ್ಬೋದು ಘಾಟ್ ಇದೆ. ಸೊ ಇಲ್ಲಿಂದ ವಿ ಟುಕ್ ಅ ಬೋಟ್ ರೈಡ್ ಟು ದ ಸಂಗಮ್. ಅಲ್ಲಿ ಹೋಗಿ ಸ್ನಾನ ಮಾಡಿ ಆಮೇಲೆ ವಾಪಸ್ ಬಂದ್ವಿ. ಸೊ ನಾನು ನಮ್ಮಣ್ಣ ಇಬ್ಬರೇ ಹೋಗಿದ್ದು. ಬೆಳಿಗ್ಗೆ ಅರೌಂಡ್ 6:15 ಅಷ್ಟೊತ್ತಿಗೆ ಬೋಟ್ ಕ್ಲಬ್ ಹತ್ರ ಇದ್ವಿ. ಸೊ ಯು ಕ್ಯಾನ್ ಸಿ ದ ಅಮೇಝಿಂಗ್ ಸನ್ರೈಸ್. ಆಮೇಲೆ ರೀಚ್ ಆದ್ವಿ ಸಂಗಮ್ ಪಾಯಿಂಟ್ಗೆ. ಇಲ್ಲಿಂದ ಸುಮಾರು ನಡೆದು ಒಂದು ಜಾಗಕ್ಕೆ ಹೋಗಿ ಹೋಲಿ ಡಿಪ್ ತಗೊಂಡು ವಾಪಸ್ ಬಂದು ರೆಡಿಯಾಗಿ ಬೇಸಿಕಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಪಸ್ ಹೊರಡ್ತೀವಿ. ಸೊ ನೋಡ್ಬೋದು ಟ್ರಾಫಿಕ್ ಜಾಮಲ್ಲಿ ನಮ್ಮ ಬೋಟ್ ಅವರು ಹೆಂಗೆ ದಾರಿ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ದ ಬೋಟ್ ರೈಡ್ ಅಲೋನ್ ಕಾಸ್ಟೆಡ್ 2000 ಫಾರ್ ಅಸ್, ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಫುಲ್ ಬೋಟ್, ನಮಗೆ ಯಾರು ಜಾಸ್ತಿ ಜನ ಇಲ್ಲ. ಸೊ ನಮ್ಮ ಪ್ಲ್ಯಾನ್ ತುಂಬ ಶಾರ್ಟ್ ಇತ್ತು. ಲೈಕ್ ಒಂದೇ ದಿನ ಇದ್ದಿದ್ದು ಪ್ರಯಾಗಲ್ಲಿ 22 ಫೆಬ್ರವರಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮೇನ್ಲಿ ಹೋಲಿ ಡಿಪ್. ದಟ್ ವಾಸ್ ಅವರ್ ಓನ್ಲಿ ಪ್ಲ್ಯಾನ್. ಅದು ಬಿಟ್ಟು ಬೇರೆ ಏನು ಬಂದ್ರೂ ಬೋನಸ್. ಸೊ ಇದು ಬಿಟ್ಟು 3 ಜಾಗ ಪ್ಲ್ಯಾನ್ ಮಾಡಿದ್ವಿ. ನಾಗವಾಸುಕಿ ಮಂದಿರ್, ವೇಣಿ ಮಾಧವ್ ಮಂದಿರ್, ಆಮೇಲೆ ಬಡೆ ಹನುಮಾನ್. ಸೊ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಬೋಟ್ ರೈಡ್ ನಾವು ಹೋಗಿ ತಿಂಡಿ ತಿಂತೀವಿ. ತಿಂಡಿ ತಿಂದು ತುಂಬ ಬಿಸಿಲಿತ್ತು. ಸೊ ವಾಪಸ್ ರೂಮ್ಗೆ ಹೋಗಿ ನಿದ್ದೆ ಮಾಡಿ ಆಫ್ಟರ್ 3:30 ಅಗೇನ್ ವಿ ಸ್ಟಾರ್ಟ್ ಆಫ್. ಬಟ್ ದಿಸ್ ಎಂಟೈರ್ ಜರ್ನಿ, ಲೈಕ್ ಪ್ರಯಾಗ ಹೋಗ್ಬೇಕಾದ್ರೂ ಸುಮಾರು ಚಾಲೆಂಜಸ್ ಇತ್ತು. ಲೈಕ್ ಫ್ಲೈಟ್ ವಾಸ್ ಫೈನ್, ಬಟ್ ವಿ ಡಿಡ್ಂಟ್ ಹ್ಯಾವ್ ಅ ಕನ್ಫರ್ಮ್ಡ್ ಟ್ರೈನ್ ಟಿಕೆಟ್. ಸೊ ಜನರಲಲ್ಲಿ ನಿಂತ್ಕೊಂಡು ಹೋಗಿರೋದು. ಇದಾದಮೇಲೆ ಇಟ್ ವಾಸ್ ಕೈಂಡ್ ಆಫ್ ರಿಲ್ಯಾಕ್ಸ್ಡ್. ಲೈಕ್ ಹೇಳ್ದಂಗೆ ಇದು ಮುಗಿಸ್ಕೊಂಡು ತಿಂಡಿ ತಿಂದು ರಿಲ್ಯಾಕ್ಸ್ ಮಾಡಿದ್ವಿ. ಆಮೇಲೆ ಸಂಜೆ ವಿ ಸ್ಟಾರ್ಟೆಡ್ ಅಗೇನ್. ಲೈಕ್ ನಾಗವಾಸುಕಿ ಮಂದಿರಿಗೆ ಬಂದ್ವಿ. ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಸಿ ದ ನಾಗವಾಸುಕಿ. फोटो नहीं, सिर्फ वीडियो. ಸಚ್ ಅ ಕ್ಯೂಟ್ ಇಂಟ್ರ್ಯಾಕ್ಷನ್ ಪೊಲೀಸ್ ಅವ್ರ ಜೊತೆ. ಸೊ ನಾಗವಾಸುಕಿ ಮಂದಿರ್ ಇಂಪಾರ್ಟೆನ್ಸ್ ಏನು ಅಂದರೆ, ವಿಷ್ಣು ಸಮುದ್ರ ಮಂಥನ ಆದಮೇಲೆ ವಾಸುಕಿ ಅವರನ್ನು ನೀವು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ
ಅದೇ ಪ್ರತೀತಿ ಇಲ್ಲಿದ್ದು. ಸೊ ಅದಕ್ಕೆ ಇದು ಒನ್ ಆಫ್ ದ ಪ್ಲೇಸಸ್ ದ್ಯಾಟ್ ಐ ವಾಂಟೆಡ್ ಟು ವಿಸಿಟ್. ಸೊ ಇದಾದಮೇಲೆ ಅಖಾಡಕ್ಕೆ ಹೋದ್ವಿ. ಇದು ಜ್ಯೋತಿರ್ಲಿಂಗಗಳು ಕವರ್ಡ್ ಬೈ ರುದ್ರಾಕ್ಷಿ. ಸೊ ಇದೊಂದು ಜಾಗ ವಿಸಿಟ್ ಮಾಡಿದ್ವಿ. ಇಲ್ಲಿ ನಾಗಸಾಧುಗಳು ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಸೊ ಇಟ್ಸ್ ಜಸ್ಟ್ ಅ ಗ್ಲಿಮ್ಸ್ ಆಫ್ ದ್ಯಾಟ್. ಫುಲ್ ಪೂಜೆಗೆ ಇರಲಿಲ್ಲ, ಹೊರಟ್ವಿ. ನೀವು ನೋಡ್ಬೋದು ನಾಗಸಾಧು. ಸೊ ಇದಾದಮೇಲೆ ವೇಣಿ ಮಾಧವ್ ಮಂದಿರ್ಗೆ ನಡ್ಕೊಂಡು ಹೋಗ್ತೀವಿ. ಅಲ್ಲಿಂದ ಇದು ಬಡೆ ಹನುಮಾನ್ ಕಡೆ ಹೋಗೋಕ್ಕೆ ಅಗೇನ್ ಥ್ರೂ ದ ಸೆಟಪ್ ಹೋಗಬೇಕು. ಜನ ನೋಡ್ಬೋದು ನೀವು. ಎಷ್ಟು ಕ್ರೌಡ್ ಇದ್ರೂ ಜಾಸ್ತಿ ಕಿಟಿ ಪಿಟಿ ಅನ್ಸಲ್ಲ. ಬಟ್ ಯಾ, and we end up in ಬಡೆ ಹನುಮಾನ್ ಕ್ಯೂ. ಸುಮಾರು ಕ್ಯೂ ಇತ್ತು. ಜಸ್ಟ್ ಕ್ಲೋಸಿಂಗ್ ಟೈಮ್ ಆಲ್ಮೋಸ್ಟ್. ವಿ ಗಾಟ್ ಥ್ರೂ ಎನಿವೇಸ್. ಸೊ ಆಫ್ಟರ್ ದಿಸ್ our Baba starts the ज्ञान. 9:45 बजे बंद हो जाए. कल आइए, ठीक है? आपके सभी भक्तगण के साथ कल बुढ़वा दिखाता है. ये बंद कीजिए, ये इधर परा नहीं मना है. थोड़ा और ज्ञान बांटिए. आपका अमूल्य ज्ञान बांटने से औरों की वृद्धि होगी. अच्छा, अभी के लिए समाप्त हो गया. कल बोलिए कल आइए. कुछ तो बोलिए. ट्रेलर चाहिए ना ऐसे आपके लोगों को. आपके बोलने से आने के बोल लिए नहीं सकते हैं ना. कल आने के लिए ट्रेलर चाहिए ना. नहीं, ऐसा नहीं हो सकता है. एक ज्ञान बांटना ये ऐसा ट्रेलर होगा, पिक्चर जैसा नहीं होता है. फिर कैसा होता है? ये लोगों ने बात करके इसको फैलाना होता है. ठीक है? रहता फैलाना जैसे. तो हमको पता नहीं है क्या रहता, क्या है फैलाना कैसा, वो पता नहीं है हमको. क्या फैलाना आता है आपको? कुछ नहीं, हमको अभी ध्यान फैलाना, भगवान का प्यार को फैलाना. फैलाना है. फैलाना है. प्यार दीजिए. पहले प्यार लेने के पहले प्यार देना पड़ता है, प्यार करना पड़ता है, तो ही दूसरे लोग में आपको प्यार करेगा. इसमें जो कुछ भी वो व्याकरण का ठीक ठाक आप ही करना पड़ेगा. वो एडिट नहीं हो सकता. ओरिजिनल डायलॉग्स. मैं बस ये भक्ति का सार बता रहा हूँ. सार मतलब आपके ये साउथ इंडियन का सार नहीं है. फिर कौन सा सार है? सार. और आपने So next day again Prayagraj in the Lucknow via train, reserved seats, and then via flight we touched down in Bangalore. So that was our entire journey of Prayagraj. Thank you. Bye. See you again.